ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮನೆಯ ವಾಸ್ತುವಿನ ಪ್ರಾಮುಖ್ಯತೆ ಏನು, ಮನೆಯ ವಾಸ್ತು ಮನುಷ್ಯನ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರುತ್ತೆ, ಇದರ ಜೊತೆಗೆ ಈ ದಿನದ ವಿಶೇಷತೆ ಹಾಗೂ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆ ಏನು ಅಂತ ತಿಳಿಸ್ಬಿಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ವಜ್ರನಕಾಯ ವಿದ್ಮಹೇ ತೀಕ್ಷ್ಣದಗ್ಗುಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಓಂ ನೃಂ ನೃಂ ನೃಸಿಂಹಾಯ ನಮಃ. ಓಂ ನೃಂ ನೃಂ ನೃಸಿಂಹಾಯ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ರಕ್ಷಣಾತ್ಮಕವಾಗಿ ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದ ಕೊಡುಗೆ ಕೊಡ್ತಾ ಇರತಕ್ಕಂಥ ನಮ್ಮೆಲ್ಲರ ಬದುಕಿನ ಅವಿಭಾಜ್ಯ ಅಂಗವಾದ ಎಲ್ಲ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಹಡಿದಾವರಗಳಿಗೆ ವಂದಿಸಿ ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತುವಿನ ಚೈತ್ರಮಾಸ ಕೃಷ್ಣ ಪಕ್ಷದ ತೃತೀಯ ತಿಥಿ ಇರತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ಶನಿವಾರ ಸ್ವಾತಿ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು. ಏನಪ್ಪ ಈ ಸ್ವಾತಿ ನಕ್ಷತ್ರಯುಕ್ತವಾಗಿ ಬಂದಾಗ ಬಹಳ ಮುಖ್ಯವಾಗಿ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಅಂದರೆ ಕುಜದೋಷ ಅಂತಕ್ಕಂಥದ್ದು ನಮ್ಮನ್ನು ಸಹಜವಾಗಿ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಅಂದರೆ ಮನುಷ್ಯ ಭಾವನಾತ್ಮಕವಾದ ವಿಚಾರಾದಿಗಳಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗದೆ ನಿಸ್ಸಹಾಯಕನಾಗಿ ಉಳಿದಾಗ ಅವನಿಗೆ ಬರ್ತಕ್ಕಂಥ ಮೊದಲನೆಯ ಆದ್ಯತೆ ಏನಪ್ಪ ಅಂದರೆ ದೇವರು ಅಂತಕ್ಕಂಥದ್ದು, ಜೊತೆಗೆ ನಂಬಿಕೆ ಅಂತಕ್ಕಂಥದ್ದು. ಈ ನಂಬಿಕೆಯೇ ದೇವರಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಂಬಿಕೆಗೆ ಅತ್ಯಂತ ಪ್ರಾಮುಖ್ಯತೆ ಮತ್ತು ಪ್ರಭಾವಿತವಾಗಿರ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ನೀವೇನು ಮಾಡಬೇಕು, ಮನೆಯಲ್ಲಿ ಮದುವೆ ವಿಳಂಬ ಆಗ್ತಾಯಿದೆ, ಹೆಣ್ಣಾದರೆ ಗಂಡಾಗಲಿ ಪರವಾಗಿಲ್ಲ, ತಂದೆ ತಾಯಿಗಳಿಗೆ. ಯಾಕೆಂದರೆ ಸಹಜವಾಗಿ ಎಲ್ಲರೂ ಕೂಡ ಮಕ್ಕಳೊಂದು 26-27 ವರ್ಷ ದಾಟಿದ ಮೇಲೆ ಯಾಕೆ ಇನ್ನೂ ಮದುವೆ ಮಾಡಿಲ್ವಾ ಅಂತಕ್ಕಂಥ ಆ ಮನಸ್ತತ್ವಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಏನೋ ಅವ್ರಿಗೇನೋ ತಮ್ಮ ತೊಂದರೆ ಇರ್ಬೋದು. ಈಗ ತಂದೆ ತಾಯಿಗಳು ಆರ್ಥಿಕ ಸ್ಥಿತಿ ಇರ್ಬೋದು ಅಥವಾ ಮಕ್ಕಳ ಮನಸ್ಥಿತಿ ಇರ್ಬೋದು, ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆದರೂ ಕೂಡ ಸಹಜವಾಗಿ ನಮ್ಮ ಪ್ರಕೃತಿಯ ಮನುಷ್ಯನ ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಒಂದಷ್ಟು ಒಡನಾಟಗಳ ಅಷ್ಟು ಬದುಕಿನ ಮಜಲುಗಳಲ್ಲಿ ಏನಾದರೂ ವೇರಿಯೇಷನ್ ಬಂದಾಗ ಅದು ಸಹಜವಾಗಿ ಎಲ್ಲರೂ ಕೂಡ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ಆಗ್ತಾರೆ. ಇವತ್ತು ವಿಶೇಷವಾಗಿ ಸ್ವಾತಿ ನಕ್ಷತ್ರ ಇರತಕ್ಕಂಥದ್ದು, ನಕ್ಷತ್ರಕಾರಕನಾಗಿರ್ತಕ್ಕಂಥವನು ರಾಹು. ಬಹಳ ಮುಖ್ಯವಾಗಿ ಕುಜ ಮತ್ತು ರಾಹುವಿನ ಸಂಯೋಜನೆ ಬಂದಾಗ ಮದುವೆ ಆದರೂ ಕೂಡ ಸಹಜವಾಗಿ ಇವತ್ತಿನ ಹೆಚ್ಚಿನ ಮಟ್ಟದಲ್ಲಿ ನಾವು ನೋಡಿದಾಗ ಡೈವರ್ಸ್ ಅಂತಕ್ಕಂಥದ್ದು, ಯಾಕಂದರೆ ವಿಚ್ಛೇದನ ಅಂತಕ್ಕಂಥದ್ದು ನಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇವರಿಬ್ಬರ ಕಾಂಬಿನೇಷನ್ ಬಂತು ಅಂದರೆ ಮದುವೆನೇ ತಡ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ ಬಹಳ ಮುಖ್ಯವಾಗಿ ಏನೂ ಇಲ್ಲ, ನೀವು ಮಾಡಬೇಡಿ. ನಿಮ್ಮ ಮಕ್ಕಳ ತೂಕವೆಷ್ಟಿದೆಯೋ ಅಷ್ಟು ಅರಿಶಿನ ತೊಗೊಳ್ಳಿ. ಅಂದರೆ ಅಷ್ಟು ತೂಕ ಅಂದರೆ 70 kg ಅಲ್ಲ, 700 ಗ್ರಾಮ್ ಇದ್ದರೆ 700 ಗ್ರಾಮು, 660 kg ಇದ್ದರೆ 60 ಗ್ರಾಮು, 600 ಗ್ರಾಮು, ಹೀಗೆ ಅರಿಶಿನ ತಗೊಂಡು ಮುಖ್ಯವಾಗಿ ನರಸಿಂಹನ ಸನ್ನಿಧಾನಕ್ಕೆ ಕೊಡಿ. ಇಲ್ಲ ನಿಮ್ಗೆ ಇನ್ನೂ ಅನುಕೂಲ ಇದ್ದರೆ ಲಕ್ಷ್ಮೀ ನರಸಿಂಹನ ಯುಕ್ತವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಅರಿಶಿಣದ ಅಲಂಕಾರವನ್ನು ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಅರಿಶಿಣವನ್ನು ಮನೆಗೆ ತೊಗೊಂಡು ಬಂದು ಆ ಅರಿಶಿಣವನ್ನು ಯಾರು ಜಾತಕದಲ್ಲಿ ಎಲ್ಲ ಕಳತ್ರ ದೋಷಾದಿಗಳು ಇರ್ತಾವೋ ಆ ದೋಷಾದಿಗಳ ನಿವೃತ್ತಿ ಸಲುವಾಗಿ ನರಸಿಂಹನ ಪ್ರಾರ್ಥನೆ, ಅರಿಶಿಣದ ಅಲಂಕಾರ, ಈ ಎರಡನ್ನು ಮಾಡಿರ್ತಕ್ಕಂಥ ಅರಿಶಿಣವನ್ನು ಮನೆಗೆ ತೊಗೊಂಡು ಬಂದು ಆ ಮದುವೆ ವಿಳಂಬ ಆಗ್ತಾ ಇರ್ತಕ್ಕಂಥ ಆ ಒಂದು ಮಗುವಿಗೆ ನೀವು ಪ್ರತಿನಿತ್ಯವೂ ಕೂಡ ಸ್ನಾನ ಮಾಡಲಿಕ್ಕೆ ಹೇಳಿ. ಎರಡನೇದಾಗಿ ಏನಪ್ಪ ಅಂದರೆ ಆ ಮಗುವು ಮಲಗುವ ಸ್ಥಾನದಲ್ಲಿ ಜೇನುತುಪ್ಪವನ್ನು ಅರಿಶಿಣದ ಸ್ನಾನ ಮುಗಿಯೋವರೆಗೂ ಕೂಡ
ತಲೆಯ ದಿಂಬಿನ ಸಮೀಪದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಒಂದು ಸುಭದ್ರವಾದ ಸ್ಥಾನದಲ್ಲಿ ಮೇಲೆ ಇಟ್ಬಿಡ್ತಕ್ಕಂಥ ಎಲ್ಲ ಅನುಕೂಲ ಇದೆಯೋ ಅಲ್ಲಿಡಿ. ಜೇನುತುಪ್ಪವನ್ನು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಜೇನುತುಪ್ಪ ತಲೆ ಹತ್ರ ಇಡ್ತಕ್ಕಂಥದ್ದು. ಅಥವಾ ನಿಮಗೆ ಅಲಂಕಾರ ಮಾಡಿಸ್ಲಿಕ್ಕೆ ಶಕ್ತಿ ಇಲ್ಲ ಅಂತಾದವರು ಒಂದು 50 kg ಇರ್ತಕ್ಕಂಥವ್ರು ಅರ್ಧ kg ಅರಿಶಿಣ, ಏನು 1 kg ಒಳಗಡೆ ಎಲ್ಲ ಪ್ರಮಾಣವೂ ಬರುತ್ತೆ. ಹಾಗಾಗಿ ಅದನ್ನು ತೊಗೊಂಡೋಗಿ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಪ್ರಾರ್ಥನೆ ಮಾಡಿ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ಅರ್ಚನೆ ಮಾಡ್ತಕ್ಕಂಥದ್ದು, ನರಸಿಂಹನಿಗೆ ಅರ್ಚನೆ ಮಾಡ್ತಕ್ಕಂಥದ್ದು, ಅಭಿಷೇಕ ಮಾಡ್ತಕ್ಕಂಥದ್ದು ಶಕ್ತಿಯುತವಾಗಿ ನಿಮ್ಮ ಪ್ರಾರ್ಥನೆ ಸಂಕಲ್ಪ ನೆರವೇರಬೇಕಂದ್ರೆ ಖಂಡಿತ ಇದನ್ನು ಮಾಡಿ. ಇದು ಅತ್ಯಂತ ಪ್ರಮುಖವಾಗಿ ನನ್ನ ಅನುಭವದಲ್ಲಿ ಬಂದಿರತಕ್ಕಂಥದ್ದು. ಸಾಕಷ್ಟು ಮಂದಿಗೆ ಮದುವೆನೇ ಆಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಮದುವೆ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಈಗ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯ ಈ ದಿನದ ಫಲ ಹೇಗಿದೆ ಗುರುಜಿ? ಖಂಡಿತ ಬಹಳ ಮುಖ್ಯವಾಗಿ ಗ್ರಹಗಳ ಪ್ರಾರ್ಥನೆ. ಶನಿವಾರ ನಮ್ಮೆಲ್ಲರ ಗ್ರಹರಾಜನಾಗಿರ್ತಕ್ಕಂಥ ಶನಿದೇವನು, ನಾವೆಲ್ಲರೂ ಕೂಡ ಶನಿಯನ್ನು ಕರ್ಮಕಾರಕ, ಆಯುಷ್ಯಕಾರಕ ಮತ್ತು ಬಹಳ ಮುಖ್ಯವಾಗಿ ಅವನು ನ್ಯಾಯವಾದಿಯಾಗಿರ್ತಕ್ಕಂಥವನು. ಹಾಗಾಗಿ ಇವತ್ತಿನ ಶನಿಯ ಪ್ರಾರ್ಥನೆ, ಗ್ರಹಗಳ ಪ್ರಾರ್ಥನೆಯೊಂದಿಗೆ ರಾಶಿಫಲವನ್ನು ತಿಳ್ಕೊಳ್ಳೋಣ. ಓಂ ಶಮಗ್ನಿರಗ್ನಿಭಿಸ್ಕರಶ್ಚನ್ನಸ್ತಪತ ಸೂರ್ಯ ಶಂವಾತೋ ವಾಕ್ಪರಾಪಾಪಶ್ರುತಃ. ಓಂ ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶಂ ಶನೈಶ್ಚರಾಯ ನಮಃ. ಆದಿತ್ಯಾದನವಗ್ರಹದೇವತಾಭ್ಯೋ ನಮಃ. ಮೇಷರಾಶಿಯನ್ನು ಗಮನಿಸಿದಾಗ ಇವತ್ತು ವಿಶೇಷವಾಗಿ ಶುಕ್ರನ ಸಂಯೋಜನೆ ಮೇಷರಾಶಿಯಲ್ಲಿರ್ತಕ್ಕಂಥದ್ದು. ಮಾಂದಿ ಮತ್ತು ಶುಕ್ರನ ಸಂಯೋಜನೆ ಇದೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ ವಿಶೇಷವಾಗಿ ಕಾಳಜಿ, ಅಥವಾ ಯಾವುದೋ ಇರ್ತಕ್ಕಂಥ ರೋಗಾದಿಗಳು ಉಲ್ಬಣಗೊಂಡ್ತಕ್ಕಂಥದ್ದಾಗಿರುತ್ತೆ, ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ಹೂಡಿಕೆಗಳಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಗತ್ಯವಾದ ಖರ್ಚು ನಿಮ್ಮನ್ನು ಬಾಧಿಸ್ಬೋದು. ದೈನಂದಿನ ವ್ಯವಹಾರಗಳಲ್ಲಿ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಸೋದರ ಮಾವನೊಂದಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು. ವೃತ್ತಿಯಲ್ಲೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಆಂಜನೇಯನ ದರ್ಶನ, ಓಂ ಹಂ ಹನುಮತೇ ನಮಃ ಅಂತೇಳಿ ಆಂಜನೇಯನನ್ನು ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಬಹಳ ಮುಖ್ಯವಾಗಿ ರಾಶ್ಯಾಧಿಪತಿ ವ್ಯಯದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಇವರು ಕೂಡ ಸ್ವಲ್ಪ ಅನಾಮಿಕನಾಗಿರ್ತಕ್ಕಂಥ ಯಾರಾದರೂ ವ್ಯಕ್ತಿಗಳಿಂದ ಮೋಸ ಹೋಗ್ತಕ್ಕಂಥವ್ರಾಗಿರ್ತೀರ. ಆರೋಗ್ಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಕುಟುಂಬದವರಿಗೆ ಆರೋಗ್ಯದ ಸಮಸ್ಯೆ ಬಂದು ಅದರೊಟ್ಟಿಗೆ ನಿಮ್ಮ ಮನಸ್ಥಿತಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ವಿಶೇಷವಾಗಿ ಸುಸಂದರ್ಭದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕುಲದೇವರು ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಸಾಂಸಾರಿಕ ವಿಚಾರಾದಿಗಳಲ್ಲಿ ಏನಾದರೂ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡ ಹೆಚ್ಚಾಗಿರ್ತಕ್ಕಂಥದ್ದು. ಸ್ವಲ್ಪ ಆರ್ಥಿಕ ಅಭಿವೃದ್ಧಿ ಆದರೂ ಕೂಡ ವಿಶೇಷವಾಗಿ ಆ ಒಂದು ವಸ್ತ್ರ ಆಭರಣಾದಿಗಳನ್ನು ಕೊಳ್ಳುವಂಥವ್ರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ವಾಹನ ಕೊಳ್ಳಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಇವತ್ತಿನಿಂದ ಪ್ರಾರಂಭ ಮಾಡ್ತಕ್ಕಂಥ ಸುಯೋಗ ಮಿಥುನ ರಾಶಿಯವರಿಗೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ನಾರಸಿಂಹನ ದರ್ಶನ ಮಿಥುನ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ನೋಡಿದಾಗ ಇವತ್ತಿನ ದಿನವನ್ನು ನಾವು ಗಮನಿಸಿದಾಗ ಸ್ವಲ್ಪ ಮಾನಸಿಕವಾದ ಮಕ್ಕಳೊಟ್ಟಿಗೆ ಏನಾದರೂ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ. ಎಲ್ಲೋ ದೂರಬಾರದ ಊರುಗಳು ಹೋಗ್ತಕ್ಕಂಥದ್ದು, ಅಲ್ಲಿಂದ ಏನಾದರೂ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ತಂದೆ ತಾಯಿಗಳು ಮಕ್ಕಳಿಗೆ ಇವತ್ತಿನ ದಿವಸ ವಿಶೇಷವಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮನೆಯಲ್ಲಿ ಸ್ವಲ್ಪ ಸಾಂದರ್ಭಿಕವಾದಂಥ ವಿಚಾರಾದಿಗಳಲ್ಲೂ ಕೂಡ ಏನಾದರೂ ಜಿಜ್ಞಾಸೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಾಗಿರಿ. ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಹಣಕಾಸಿನ ವಿಚಾರವು ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಚಾಲಕರಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕಟಕ ರಾಶಿಯವರು ಅನನ್ಯವಾಗಿ ಗುರುಗಳ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶಶಿಕುಮಾರ್ ಅಂತ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೊಸೂರು ಮೇಡಮ್, ತಮಿಳುನಾಡಿಂದ. ಸ್ವಲ್ಪ ಜೋರಾಗಿ ಮಾತಾಡಿ. ತಮಿಳುನಾಡಿಂದ ಹೊಸೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. 1 ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 5 ಮೇಡಮ್. 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಸ್ವಾಮೀಜಿ. ಚೆನ್ನಾಗಿದ್ದೀನಿ ಸರ್, ನೀವು? ಆರಾಮಿದ್ದೀನಿ ತಾಯಿ. ಸ್ವಲ್ಪ ಜೋರಾಗಿ ಮಾತಾಡಿ, ಕಾಲ್ ಕಟ್ ಆಗುತ್ತೆ. ಏನು ನಿಮ್ಮ ಪ್ರಶ್ನೆ? ನಾನು ಒಂದು ಬೇಕಂತ ಬಾಡಿಗೆ ಮನೆಗಳಿಗೆ. ಆದರೆ ಅದು ಆಗ್ತಾನೆ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇದೆ. ಬಾಡಿಗೆ ಮನೆನಾ ಸ್ವಂತ ಮನೆನಾ? ಎರಡೂ ಮಾಡಬೇಕು ಅಂದ್ಬಿಟ್ಟು, ಬಾಡಿಗೆಗೆ ಮತ್ತೆ ಸ್ವಂತಕ್ಕೆ. ಓಕೆ, ನೀವು ಇವಾಗ ಜಾಗ ಇದೆಯಲ್ವಾ? ಹೌದು ಹೌದು. ನೀವೊಂದು ಕೆಲಸ ಮಾಡಿ, ಅಮ್ಮನವರ ಸನ್ನಿಧಾನದಲ್ಲಿ ಅಥವಾ ಮಹಾವಿಷ್ಣುವಿನ ಸನ್ನಿಧಾನ,
ಲಕ್ಷ್ಮೀ ವೆಂಕಟೇಶ್ವರ ಅಥವಾ ನೀವು ಇನ್ನೂ ಒಂದು ಉತ್ತಮವಾದ ಕೆಲಸ ಮಾಡ್ಬೋದು. ಮನೆ ದೇವರು ಯಾರು? ಚಂದ್ರಚೂಡೇಶ್ವರ. ಚೌಡೇಶ್ವರಿನ ಚೂಡೇಶ್ವರ, ಚಂದ್ರಚೂಡೇಶ್ವರ. ಓಕೆ ಹೊಸೂರು ಹತ್ರ ಇರತಕ್ಕಂಥದ್ದು. ಹೌದೌದು. ನೀವೊಂದು ಕೆಲಸ ಮಾಡಿ, ತಿರುಪತಿಗೊಮ್ಮೆ ಹೋಗಿ ಬನ್ನಿ. ನೀವು ಹೋಗಿ ಕೆಳಗಡೆ ಕಪಿಲ ನದಿಯಲ್ಲಿ ಸ್ನಾನ ಮಾಡಿ, ಆಯಿತಾ? ಮೇಲ್ಗಡೆಗೆ ಏನು ಮಾಡಬೇಕಪ್ಪ ಅಂದರೆ, ಒಂದು ನಿಮ್ಮ ಶಕ್ತ್ಯಾನುಸಾರದಲ್ಲಿ ವಿಶೇಷವಾಗಿ ಎಲ್ಲ ಕಾಯಿನ್ಸನ್ನು ನೀವು ಒಂದು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡು ಏಲಕ್ಕಿಯನ್ನು 3 ಮುಷ್ಟಿಯಷ್ಟು ಏಲಕ್ಕಿಯನ್ನು ಅದರಲ್ಲಿ ಹಾಕಿ, ಏಲಕ್ಕಿ ಮತ್ತು ನಿಮ್ಮ ಕಾಯಿನ್ನು ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ದೇವರ ಸನ್ನಿಧಾನದಲ್ಲಿ ಉಂಡಿಯಲ್ಲಿ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಅಲ್ಲಿಂದ ಮಣ್ಣನ್ನು ತೊಗೊಂಡು ಬಂದು ಯಾವ ಸ್ಥಾನದಲ್ಲಿ ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರೋ ಆ ಸ್ಥಾನಕ್ಕೆಲ್ಲ ಆ ಮಣ್ಣನ್ನು ಸ್ವಲ್ಪ ಹಾಕಿ, ಯಾವುದು ತಿರುಪತಿ ಬೆಟ್ಟದ ಮೇಲಿಂದ ತರುವಂಥ ಮಣ್ಣನ್ನು, ಮತ್ತು ಕಪಿಲ ನದಿಯಿಂದ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿ ಕಪಿಲ ನದಿ ತೀರ್ಥ ಸ್ನಾನವನ್ನು ತೊಗೊಂಡು ಬಂದು ಆ ತೀರ್ಥವನ್ನು ತೊಗೊಂಡು ಬಂದು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ, ಜೊತೆಗೆ ಆ ಸ್ಥಳದಲ್ಲಿ ಸ್ವಲ್ಪ ಪ್ರೋಕ್ಷಣೆ ಮಾಡಿ. ಖಂಡಿತ ಈಗ ಮಾಡಿ ನೋಡಿ, ನಿಮಗೆ 2 ತಿಂಗಳೊಳಗಡೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲ್ ಇದ್ದಾರೆ ಗುರೂಜಿ, ಮುನಿರತ್ನಮ್ಮ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಾಲೂರು ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 21 ಮೇಡಮ್. 21. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ಗುರೂಜಿ ನೀವು ಹೇಗಿದ್ದೀರಾ? ಗುರೂಜಿ ಚೆನ್ನಾಗಿದ್ದೀನಿ ತಾಯಿ ಒಳ್ಳೇದು ಮಾಡಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಗುರೂಜಿ ಮನೆ ಏನಂದ್ರೆ ಮನೆ ಕಟ್ಟಿದ್ದೀವಿ ಗುರೂಜಿ. ಆದ್ರೆ ಅದು ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ, ಫಿನಿಶಿಂಗ್ ಮಾಡಕ್ ಆಗ್ತಾ ಇಲ್ಲ. 10 ವರ್ಷ ಆಯ್ತು, ಹಂಗೆ ಇದೆ ಗುರೂಜಿ. ಮನೆ ಆ ಸ್ಥಳನೇ ಪ್ರಭಾವ ತೋರಿಸ್ತಾ ಇದೆ ತಾಯಿ. ಒಮ್ಮೆ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ಆ ಜಾಗದಲ್ಲಿ ಏನೋ ವ್ಯವಸ್ಥೆ ತೊಂದರೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾರನ್ನಾದರೂ ವಾಸ್ತುಗೆ ಸಂಬಂಧಪಟ್ಟಿರ್ತಕ್ಕಂಥವ್ರನ್ನ ಕನ್ಸಲ್ಟೇಷನ್ ಮಾಡಿದ್ದೀರಾ? ಇಲ್ಲ ಗುರೂಜಿ, ಮಾಡಿಲ್ಲ ಗುರೂಜಿ. ಮಾಡಿ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಾನು ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ತೀನಿ. ಒಳ್ಳೆಯದಾಗುತ್ತೆ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ನಾವು ಇವತ್ತು ಈ ವಾಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಮನೆಗೆ ವಾಸ್ತು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ? ಮನೆಯ ಮನಸ್ಸು ವಾಸ್ತು ಅಂತ, ಮನೆಯ ನೆಮ್ಮದಿ ವಾಸ್ತು ಅಂತ, ಮನೆಯ ಸುಖ ವಾಸ್ತು ಅಂತ, ಮನೆಯ ಸಮೃದ್ಧಿ ವಾಸ್ತು ಅಂತ. ಈಗ ಮನುಷ್ಯನಿಗೆ ಏನು ಬೇಕು? ಸಮೃದ್ಧಿ ಆಗಬೇಕು, ಸುಖ ಸಿಗಬೇಕು. ಸುಖಕ್ಕೆ ನಾವು ಸಮೃದ್ಧಿಗೆ ಸುಖಕ್ಕೆ ಏನಪ್ಪ ವ್ಯತ್ಯಾಸ ಇದೆ ಅಂದರೆ, ಎಲ್ಲಿ ಸಮೃದ್ಧಿ ಇರುತ್ತೋ ಅಲ್ಲಿ ಸುಖ ಇರುತ್ತೆ. ಧನಂ ಧಾನ್ಯಂ ಭೋಕೀರ್ತಿ ಲಾಭಂ ಶತಸಂವತ್ಸರಂ ದೀರ್ಘಮಾಯು ಅಂತೇಳಿ ಒಬ್ಬ ಮನೆಯಲ್ಲಿ ಮಾಡ್ತಂತಹ ಸಂದರ್ಭ ಏನು ಪೂಜೆ ಅನುಷ್ಠಾನ ಆದಿಗಳನ್ನು ಮಾಡಿದಾಗ ನಾವು ಸತ್ಕೀರ್ತಿವಂತರಾಗಿ ಸನ್ಮಂಗಳವನ್ನು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತೀವಿ. ಅಂದರೆ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಗಜಲಕ್ಷ್ಮಿ ಅಂತಕ್ಕಂಥ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಹೇಗೆ ಕಾಮನೆಗಳು ವೃದ್ಧಿ ಆಗ್ತಾ ಹೋಗುತ್ತೋ ಮನೆಯು ಕೂಡ ಅವನಿಗೆ ಒಂದು ದೇಗುಲವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮನುಷ್ಯನ ಒಡನಾಟ ನಿರಂತರವಾಗಿ ಹೇಗೆ ನಮ್ಮ ವ್ಯಾವಹಾರಿಕವಾದಂಥ ಕ್ಷೇತ್ರಾದಿಗಳಲ್ಲಿ ಒಡನಾಟ ಇರುತ್ತೋ ಹಾಗೆ ಮನೆಯ ಒಡನಾಟವು ನಮಗೆ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಹೇಗೆ ನಮಗೆ ಈಗ ತಾನೇ ಕಾಲ್ ಬಂದಿತ್ತು, ಪಾಪ ಅವ್ರು 10 ವರ್ಷದಿಂದ ಅವ್ರು ಕಂಪ್ಲೀಟ್ ಆಗಿಲ್ಲ ಅಂದರೆ ಅಲ್ಲಿ ಏನೋ ಮೂಲ ಸ್ಥಾನದಲ್ಲಿ ಏನೋ ವ್ಯತ್ಯಾಸಗಳಿರ್ತಕ್ಕಂಥದ್ದಾಗಿರುತ್ತೆ. ಈಗ ನಾನು ಅದಕ್ಕೆ ಹೇಳ್ತಾ ಇರೋದು, ಪ್ರತಿ ಕ್ಷೇತ್ರಕ್ಕೆ ನಾವು ನಾಭಿಸ್ಥಾನವನ್ನು ಗಮನಿಸ್ತೀವಿ, ಪ್ರತಿ ಮನೆಗೂ ಕೂಡ ಬ್ರಹ್ಮಸ್ಥಾನವನ್ನು ಗಮನಿಸ್ತೀವಿ. ಈಗ ದಿಕ್ಕುಗಳಲ್ಲಿ ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರ್ಣ, ವಾಯು, ಕುಬೇರ, ಈಶಾನ ಅಂತಕ್ಕಂಥ 8 ದಿಕ್ಕುಗಳು ಇರ್ತಕ್ಕಂಥದ್ದು. ಪ್ರಧಾನದ 4 ದಿಕ್ಕುಗಳು, ಉಪಪ್ರಧಾನದ 4 ದಿಕ್ಕುಗಳು, ಉಪದಿಕ್ಕುಗಳು ಅಂತ ನಾವು ಕರಿತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ಮನೆಗೆ ಯಾಕೆ ಈ ರೀತಿ ಸಮಸ್ಯೆ ಬರುತ್ತೆ ಅಂತಕ್ಕಂಥದ್ದು ನಾವು ಗಮನಿಸಿದಾಗ, ಅಗ್ನಿಮೂಲೆ ಏನಾದರೂ ಸಮಸ್ಯೆಗಳು ಬಂದಾಗ, ಶುಕ್ರ ಮತ್ತು ಅಗ್ನಿಯ ಸಂಯೋಜನೆ ಬಂದಾಗ ಶುಕ್ರ ಜಲತತ್ವದ ಕಾರಕನಾಗ್ತಾನೆ, ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೇನಾಗುತ್ತೆ, ಅಗ್ನಿ ಜೊತೆಲಿ ನೀರಿದ್ರೆ ಏನಾಗುತ್ತೆ, ಅಲ್ಲಿ ಮಾನಸಿಕವಾದಂಥ ಒತ್ತಡ ಮತ್ತು ಆ ಮನೆ ಅರ್ಧದಲ್ಲಿ ನಿಲ್ತಕ್ಕಂಥದ್ದಾಗುತ್ತೆ. ಯಾವಾಗ ಅಗ್ನಿಮೂಲೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ನಾವೇನು ಮಾಡ್ತೀವಿ, ಸಹಜವಾಗಿ ಅಗ್ನಿಮೂಲೆ ಎತ್ಕೊಂಡೋಗಿ ಸೀದಾ ಡೆಡ್ ಎಂಡಲ್ಲಿ ತೊಗೊಂಡೋಗಿ ಅಗ್ನಿಮೂಲೆಯನ್ನು ಅಂದರೆ ಅಡುಗೆ ಮನೆ ಇಡ್ತೀವಿ. ಅದು ಕೂಡ ನಕಾರಾತ್ಮಕವಾದಂಥ ಬೆಳವಣಿಗೆ ಆಗುತ್ತೆ. ಇನ್ನು ನೈಋತ್ಯಕ್ಕೆ ಬಂದಾಗ ರಾಹು ಮತ್ತು ನೈಋತ್ಯ ಅಂದರೆ ನಿವೃತ್ತಿಗೆ ಬಂದಾಗ ರಾಹು ಸಂಯೋಜನೆ ಆಗುತ್ತೆ. ಅದಕ್ಕೆ ನಾವು ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ. ಮಾಸ್ಟರ್ ಬೆಡ್ರೂಮ್ ಕಡೆ ಏನಾದರೂ ಸಮಸ್ಯೆಗಳು ಬಂದಾಗಲೂ ಕೂಡ ಗಂಡ ಹೆಂಡತಿರ ಮಧ್ಯದಲ್ಲಿ ಅಣ್ಣ ತಮ್ಮಂದ್ರು, ಯಾಕೆಂದರೆ ಅಲ್ಲಿ ತನಕ ಚೆನ್ನಾಗಿರ್ತಾರೆ, ಒಡನಾಟ ಇದ್ದಂಥವ್ರು ಅಲ್ಲಿ ಜಗಳ ಆಡ್ಕೊಂಡು ಮನೆ ನಿಂತು ಬಿಡುತ್ತೆ. ಅದು ಕೂಡ ಪ್ರಾಬ್ಲಮ್. ಯಾಕೆಂದರೆ ರಾಹು ಅಂತಕ್ಕಂಥದ್ದು ಯಾವುದನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನಪ್ಪ ಅಂದರೆ ಆಸೆ, ಅವನು ಇಲೀಗಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ದುರಾಸೆ, ಇದೆಲ್ಲವನ್ನು ಕೂಡ ಅವನು ಕೊಡ್ತಾನೆ. ಅಲ್ಲಿ ತನಕ ಅಲ್ಲಿ ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದಾಗುತ್ತೆ. ಇನ್ನು ನಾವು ವಾಯುವ್ಯಕ್ಕೆ ಬಂದಾಗ ವಾಯುವ್ಯ ಮೂಲಕ್ಕೆ ಚಂದ್ರ ಮತ್ತು ವಾಯುದೇವನ ಸಂಯೋಜನೆ ಇರ್ತಕ್ಕಂಥದ್ದು. ಚಂದ್ರ ಮನಃಕಾರಕನಾಗಿರ್ತಾನೆ, ವಾಯು ಅಂದರೆ ಗಾಳಿ ಅಂತಕ್ಕಂಥದ್ದು. ಈಗ ಮನಸ್ಸು ನಮಗೆ ಚಂಚಲತೆ ಇದ್ದಾಗ, ಸ್ಥಿರತೆ ಇಲ್ಲದೆ ಇದ್ದಾಗ
ಆ ಮನೆಯನ್ನು ಕಟ್ಟಬೇಕಾದ್ರೆ ಖಂಡಿತ ಆ ಮನೆ ನಿಂತು ಹೋಗುತ್ತೆ. ಹೌದು. ಸಾಂದರ್ಭಿಕ ಸಮಸ್ಯೆಗಳು ಎಷ್ಟೋ ಅದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಈಶಾನ್ಯಕ್ಕೆ ಬರೋಣ. ಈಶಾನ್ಯಕ್ಕೆ ಬಂದಾಗ ಈಶಾನ್ಯದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ಏನಪ್ಪ ಅಂದರೆ ಕೇತು ಮತ್ತು ಗುರುವಿನ ಸಂಯೋಜನೆ ಬರುತ್ತೆ. ಈ ಕೇತು ಅಂತಕ್ಕಂಥವ್ನು ಮೋಕ್ಷಕಾರಕನು. ಏನಾಗುತ್ತೆ, ಗುರು ಸಂಯೋಜನೆ ಬಂದಾಗ ಗುರು ಸಹಜವಾಗಿ ಏನು ಮಾಡ್ತಾನೆ, ನಮ್ಮನ್ನು ಭೌತಿಕವಾಗಿ ಬೆಳೆಸುವಂಥ ವ್ಯವಸ್ಥೆನ ಮಾಡ್ತಾನೆ. ಕೇತು ಏನು ಮಾಡ್ತಾನೆ, ಕಟ್ ಮಾಡ್ತಾನೆ. ಈಗ ಆಸೆ ದುರಾಸೆಗಳನ್ನು ಕಟ್ ಮಾಡ್ತಕ್ಕಂಥವನು ಕೇತು ಆಗಿರುತ್ತೆ. ಹಾಗೆ ಮನೆಯ ಮುಖ್ಯವಾಗಿ ನಾವು ಪ್ರಧಾನ ದಿಕ್ಕುಗಳನ್ನು ನಾವು ಎಷ್ಟು ಗಮನಿಸ್ತೀವೋ ಉಪಪ್ರಧಾನ ಅಂದರೆ ಉಪದಿಕ್ಕುಗಳನ್ನು ಅಷ್ಟೇ ನಾವು ಗಮನದಲ್ಲಿ ಇಟ್ಕೊಂಡು ಮನೆಯನ್ನು ಕಟ್ಟಬೇಕಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮೋಹನ್ ಕುಮಾರ್ ಅಂತ. ನಮಸ್ತೆ. ನಮಸ್ತೆ, ಕೋಟಿ ಕೋಟಿ ನಮಸ್ಕಾರಗಳು ಸ್ವಾಮೀಜಿಗೆ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಲೋ. ಸರ್, ನಾವು ಮನೆಗೆ ಸ್ವಲ್ಪ ಪಾರ್ಲಿಮೆಂಟ್ ಕೆಳಗಡೆ ಮನೆ ರೆಡಿ ಮಾಡ್ತಾ ಇದೀವಿ, ಸ್ವಲ್ಪ ನಿಂತಿದೆ. ಮಾತನಾಡಿ. ನಮ್ದು ಮನೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಕೆಳಗಡೆ ಮನೆ ರೆಡಿ ಮಾಡಕ್ ಆಗ್ತಾ ಇಲ್ಲ. ರೆಡಿ ಮಾಡಕ್ಕೆಲ್ಲ ಏರ್ಪಾಡು ಮಾಡಿದೀವಿ, ಆದ್ರೂ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಹೇಳಿ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ, ಮಾದನಾಯಕನಹಳ್ಳಿಯಿಂದ. 1ರಿಂದ 30 ಒಂದು ಸಂಖ್ಯೆ ಹೇಳಿ. 9 ಸ್ವಾಮಿ. ಸ್ವಲ್ಪ ಆ ಏರಿಯಾಗೆ ಸಂಬಂಧಪಟ್ಟ ಹಾಗೆ ಒಂದು ದೈವಿಕವಾದಂಥ ಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದೈವಶಾಪ ಅಂತಕ್ಕಂಥದ್ದು ಕ್ಷೇತ್ರದ ಮೇಲೆ ದೈವಶಾಪ ಇದ್ದಾಗ ಸಹಜವಾಗಿ ನಾವಿವಾಗ ಕೆಲವು ಸಂದರ್ಭಗಳಲ್ಲಿ ನಮ್ಮ ಲೋಕಾರೂಢಿಯಲ್ಲಿ ಮಾತನಾಡ್ತೀವಿ. ಏನಪ್ಪ ಅಂದರೆ ಮುನಿ ಸಂಚಾರ ಇದೆ ಅಂತಕ್ಕಂಥದ್ದು ನಮಗೆ ಸಹಜವಾಗಿ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ವಾಕ್ಯ. ಹಾಗೆ ಕೆಲವು ಪ್ರೇತ ಬಾಧೆಗಳು ಅಥವಾ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಮಶಾನ ಸಮೀಪ ಇರತಕ್ಕಂಥದ್ದು, ಆ ಒಂದು ಜಾಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗಿಯೂ ಕೂಡ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು. ಮನುಷ್ಯನಿಗೆ ದಶಾನುಕೂಲಗಳು ಚೆನ್ನಾಗಿದ್ದಾಗಿಯೂ ಕೂಡ ಸ್ಥಳದ ಪ್ರಭಾವದಿಂದ ಕೂಡ ಈ ರೀತಿ ಸಮಸ್ಯೆ ಆಗ್ತಕ್ಕಂಥದ್ದಾಗಿರುತ್ತೆ. ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಸೂಕ್ತವಾಗಿ ನಾನು ಪರಿಹಾರವನ್ನು ಕೊಡ್ತೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಪ್ರೇಮಕುಮಾರಿ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚನ್ನಗಿರಿಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಅಮ್ಮ, ಮೊನ್ನೆ ನನ್ನ ಮಗ ಈಗ ರೀಸೆಂಟಾಗಿ ಒಂದು 4 ತಿಂಗಳಾಯ್ತು ಆಕ್ಸಿಡೆಂಟಾಗಿ ತೀರ್ಕೊಂಡು ಹೋದ. ಅದೇನಾಯ್ತು ಅಂತ ಗೊತ್ತಾಗ್ತಿಲ್ಲ. ಮನೆಗೂ ನೆಮ್ಮದಿ ಇಲ್ಲ. ಈಗಲ್ಲ 2 ವರ್ಷದಿಂದ ಬರೀ ಹಿಂಗೆ ಆಗ್ತೈತಿ. ಓಕೆ ಅಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಪಾಪ ಈ ಒಂದು ಸಮಸ್ಯೆ ಈ ಸಂದರ್ಭದಲ್ಲಿ ನಾನು ಹೇಗಿದ್ದೀರಾ ಅಂತ ಕೇಳೋದು, ಯಾಕಂದರೆ ಮಾನಸಿಕವಾಗಿ ಕುಗ್ಗೋಗಿದ್ದೀರಾ. ಆದ್ರೆ 30 ಒಂದು ಸಂಖ್ಯೆ ಹೇಳಿ. 9. ಅಮ್ಮ, ಇದು ಅಂದರೆ ಪಾಪ ಅಚಾನಕ್ಕಾಗಿ ನಡೆದಿರ್ತಕ್ಕಂಥದ್ದು. ಆ ಸ್ಥಾನದ ಪ್ರಭಾವದಿಂದ, ಎಲ್ಲಿ ಆಕ್ಸಿಡೆಂಟ್ ಆದರೂ ಆ ಸ್ಥಾನದ ಪ್ರಭಾವದಿಂದ ಅವರು ಆಗಿರ್ತಕ್ಕಂಥದ್ದಾಗಿರುತ್ತೆ. ಯಾವಾರ ತೀರೋಗಿರೋದು ಇವರು? ಅಪ್ಪಾಜಿ ಯಾವಾರ ಹೇಳಿ, ನನ್ನ ಮಗನ ಕೈ ಕೊಡ್ತೀನಿ. ಶನಿವಾರ. ಇದು ಮಂಗಳವಾರ ಅಥವಾ ಶನಿವಾರದ ದಿವಸ ಈ ರೀತಿಯಾದಂಥ ಅವಘಡಗಳಾದಾಗ ಅವರ ಜಾತಕದಲ್ಲೂ ಕೂಡ ಅಲ್ಪಾಯು ಅಂತಕ್ಕಂಥದ್ದು ಇರುತ್ತೆ. ಆಯಿತಾ? ಇಲ್ಲಿ ಮಧ್ಯಮ ಆಯು, ಅಲ್ಪಾಯು, ಪೂರ್ಣಾಯು ಅಂತಕ್ಕಂಥದ್ದು ಅದೇನಾಯಿತು, ಆ ಸಮಯಕ್ಕೆ ಸರಿಯಾಗಿ ಕ್ಲಿಂಜ್ ಆಗಿ ಆ ಸಮಸ್ಯೆ ನಿಮಗೆ ತೊಂದರೆಯನ್ನು ತಂದೊಡ್ಡಿದೆ. ಆದರೂ ಕೂಡ ನಾವೀಗ ಅದನ್ನು ನಾವೇನೂ ಮಾಡಲಿಕ್ಕಾಗಲ್ಲ. ಆದರೆ ಯಾರು ತೀರುವುದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ಆ ಆತ್ಮಕ್ಕೆ ಸಂತೃಪ್ತಿ ಸಿಗದ ಹಾಗೆ ಆ ಮನೆಗೆ ಸಂಬಂಧಪಟ್ಟ ಹಾಗೆ ಇಂಚೆ ಅಂದರೆ 2022 ನಂತರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ತಕ್ಕಂಥದ್ದಾಗಿದೆ. ಅಲ್ಲಿಂದ ನೀವು ಪೂರ್ಣವಾಗಿ ನಿಮ್ಮನ್ನು ಸ್ವಲ್ಪ ಹಿಡಿತದಲ್ಲಿ ಬಂದಿರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಸಮಸ್ಯೆನ ಪರಿಹಾರ ಮಾಡಬೇಕಾದ್ರೆ ನೀವೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಸೂಕ್ತವಾಗಿ, ಯಾಕೆಂದರೆ ಇಲ್ಲಿ ಸಮಯದ ಅಭಾವ ಇದೆ, ಅಷ್ಟು ನಾನು ವಿವರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಮಾಡೋಣ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸೊಸೆಯಿಂದ ಸಹಕಾರ ಸಿಗ್ತಕ್ಕಂಥದ್ದು ಅಂದರೆ ಅಣ್ಣನ ಮಗಳು, ಅತ್ತಿಗೆ ಅಂದರೆ ಅಕ್ಕನ ಮಗಳು, ಈ ರೀತಿಯಾಗಿ ಸೊಸೆಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಆವಿಷ್ಕಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಕುಟುಂಬದ ಬೆಂಬಲವು ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಏನಾದರೂ ಏರ್ಪೇರುಗಳು, ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ವಿಶೇಷವಾಗಿ ಗಣಪತಿಯ ಆಂಜನೇಯನ ದರ್ಶನ ಮಾಡಿ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ. ಪ್ರಾಯೋಜಿತವಾಗಿರ್ತಕ್ಕಂಥ ಕಾರ್ಯಾದಿಗಳಲ್ಲೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪ ತೃಪ್ತಿ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಸಂಗಾತಿಯ ಸಹಕಾರ,
ಜೊತೆಗೆ ಇವತ್ತಿನ ದಿವಸ ಸೋದರ ಮಾವನ ಅಥವಾ ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ ಕಡಾಖಂಡಿತವಾಗಿ ನೀವು ಮಾಡಿದಾಗ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ದಾಯಾದಿಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಹಣಕಾಸಿನ ವಿಚಾರಕ್ಕೆ ಯಾವುದಾದ್ರೂ ಸಮಸ್ಯೆ ನಿಮ್ಮನ್ನು ಇವತ್ತಿನ ದಿವಸ ಪೀಡಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಇನ್ನು ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಿಂದ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರ್ತಕ್ಕಂಥದ್ದು ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಏನಾದರೂ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅದರಲ್ಲೂ ಕೂಡ ಅಲರ್ಜಿ ಅಂತಕ್ಕಂಥದ್ದು, ಅಸಿಡಿಟಿ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಭದಾಯಕವಾಗಿದೆ. ಬ್ಯಾಂಕ್ ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದಾಯಾದಿಗಳ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಾವಾಗಲೇ ವಾಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಒಂದು ಮನೆಯಲ್ಲಿ ದೇವರ ಕೋಣೆ ಯಾವ ರೀತಿ ಇರಬೇಕು ಅಂತ ಇದೇ ಬಹಳ ಮುಖ್ಯವಾಗಿ ಮನುಷ್ಯನ ಮೇಲೆ ನಕಾರಾತ್ಮಕ ಚಿಂತೆಗಳನ್ನು ದೂರ ಮಾಡತಕ್ಕಂಥ ಸ್ಥಾನ. ಹೇಗೆ ನಮಗೆ ಹಸಿವಾದಾಗ ಅಡುಗೆ ಮನೆ ಕಡೆ ಗಮನ ಹೋಗುತ್ತೆ ಅಲ್ವಾ, ಹಾಗೆ ಮಾನಸಿಕವಾಗಿ ಒತ್ತಡ ಬಂದಾಗ ದೇವರನ್ನು ನೋಡ್ತೀವಿ ಅಲ್ವಾ. ಶರೀರಕ್ಕೆ ಆಯಾಸ ಆದಾಗ ನಾವು ಬಾತ್ರೂಮನ್ನು ನೋಡ್ತೀವಿ. ಅಂದರೆ ಸ್ನಾನವನ್ನು ಮಾಡ್ಕೊಂಡಪ್ಪ ಯಾಕೋ ಸುಸ್ತಾಗ್ಬಿಟ್ಟಿದೆ, ಸ್ವಲ್ಪ ಸ್ನಾನ ಮಾಡಿಕೊಂಡ್ರೆ ನೆಮ್ಮದಿ ಆಗುತ್ತೆ ಅಂತ. ನೋಡಿ, ಮನಸ್ಸಿನ ಮೇಲೆ ಪ್ರಭಾವ ಬೀರಿದಾಗ ದೇವರ ಕೋಣೆಯನ್ನು, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಪ್ರಭಾವ ಬೀರಿದಾಗ ಅಡುಗೆ ಮನೆಯನ್ನು, ಮತ್ತು ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಬಂದಾಗ ನಾವು ಬಾತ್ರೂಮನ್ನು ನೋಡ್ತೀವಿ, ಅಂದರೆ ಸ್ನಾನದ ಮನೆಯನ್ನು ನೋಡ್ತೀವಿ. ಈ ಬಹಳ ಮುಖ್ಯವಾಗಿ ಮನೆಗೆ ಈ ಮೂರೂ ಕೂಡ ಪ್ರಾಯೋಜಿತವಾಗಿರ್ತಕ್ಕಂಥ ಒಂದು ಆಸ್ತಿಗಳು ಮನೆಯಲ್ಲಿ. ಅಲ್ಲಿ ಸಕಾರಾತ್ಮಕ ಗುಣಗಳು ಇರುತ್ತೆ, ನಕಾರಾತ್ಮಕ ಗುಣಗಳು ಇರುತ್ತೆ. ನಾವು ಬಾತ್ರೂಮಲ್ಲಿ ಹೋಗಿ ಸ್ನಾನ ಮಾಡೋದು ಯಾವ ಉದ್ದೇಶಕ್ಕೆ ಮಾಡ್ತೀವಿ? ಶರೀರದ ಮೇಲೆ ಇರತಕ್ಕಂಥ ಕೊಳೆ ನಿವೃತ್ತಿ ಆಗಲಿ ಅಂತಕ್ಕಂಥ. ಅದೇ ಮನೆಯಲ್ಲಿ ಒಂದೇ ಆಯವರ್ಗದಲ್ಲಿ 30-40 ಸೈಟಲ್ಲಿ ಅದರಲ್ಲಿ ಕೊಳ್ಬೋದು. ಸ್ವಲ್ಪ ನಾವು ಆಯವರ್ಗಕ್ಕೆ ತಂದಾಗ 23ಕ್ಕೆ ನಾವು ಈಗ 31, 32 ಈ ಥರ ಆಯವರ್ಗಗಳು ತರ್ತೀವಿ. ವೃಷಭಾಯನೋ, ಧ್ವಜಾಯನೋ, ಸಿಂಹಾಯನೋ, ಕಾಕಾಯ ಮಾಡಲ್ಲ. ವೃಷಭ, ಧ್ವಜ, ಸಿಂಹ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗಜಾಯಗಳು. ಈ 4 ಆಯಗಳಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದಾಗ ಬಹಳ ಮುಖ್ಯವಾಗಿ ಏನು ಮಾಡ್ತೀವಿ? ದೇವರ ಮನೆಯನ್ನು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದಾಗ ಮಾತ್ರ ಅದರದ್ದು ಸಿಗಬೇಕಾದ ಫಲಿತಾಂಶ ಸಿಗುತ್ತೆ. ಬ್ರಹ್ಮಸ್ಥಾನದಲ್ಲಿ ನಾನು ಮೊನ್ನೆ ಸಂಚಿಕೆಯಲ್ಲೂ ಹೇಳ್ತಿದ್ದೆ, ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದೇವರ ಮನೆಯನ್ನು ನಿರ್ಮಾಣ ಮಾಡಬೇಡಿ. ಈಗ ಮಾಡಿಬಿಟ್ಟಿದ್ದೀವಿ, ಏನಾಗುತ್ತೆ? ಬ್ರಹ್ಮಸ್ಥಾನ ಅಂತಕ್ಕಂಥದ್ದು ಅಲ್ಲಿಂದ ಅವರ ಪಾರ್ಮ್ ಆಗ್ತಾ ಇರುತ್ತೆ. ಬ್ರಹ್ಮಸ್ಥಾನದಿಂದ ಮೂಲ ನಾವು ಬಿಂದು ಅಂತಕ್ಕಂಥ, ನಾವು 360 ಡಿಗ್ರಿ ನೋಡಿದಾಗ ಒಂದು ಬಿಂದು ಬೇಕಲ್ವ ನಮಗೆ. ಆ ಬಿಂದು ಇಲ್ಲದೆ ಇದ್ದಾಗ ಬಿಂದು ನೀವು ಮುಚ್ಚಿಬಿಟ್ರೆ ನೀವು ಎಲ್ಲ ಕತ್ತಲಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಬಿಂದುವಿನ ಮೇಲೆ ಯಾವುದೇ ಕಾರಣಕ್ಕೂ ಭಾರ ಆಗ್ತಕ್ಕಂಥ ಕೆಲಸ ಮಾಡ್ಬೋದು. ಅದು ಸಾಧ್ಯವಾದಷ್ಟು ಹಾಗೆ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಶ್ರೇಷ್ಠದಾಯಕ. ಇನ್ನು ಎರಡನೇದಾಗಿ ಮನೆಯ ಮುಂದೆ ಏನು ಮಾಡುತ್ತೆ? ದೇವರ ಮನೆ ಮುಂದೆ ಇವತ್ತಿನ ಟ್ರೆಂಡ್ ಏನಾಗ್ಬಿಟ್ಟಿದೆ? ಟಿ ವಿ ಸ್ಟ್ಯಾಂಡ್ ಇಟ್ಬಿಡೋದು. ಎದುರುಗಡೆ ದೇವ್ರ ಮನೆ ಇರುತ್ತೆ, ಮುಂದೆಗಡೆ ನೋಡಿದ್ರೆ ಟಿ ವಿ. ಅಂದರೆ ಈ ಎಲೆಕ್ಟ್ರಾನಿಕ್ಸ್ ನಾವೇನು ಅಂತ ಕರಿತೀವೋ, ಇದು ಯಾವುದೇ ಕಾರಣಕ್ಕೂ ದೇವರ ಮುಂದೆ ಇದ್ದಾಗ ನಕಾರಾತ್ಮಕ ಗುಣಗಳನ್ನು ಹೆಚ್ಚು ಮಾಡತಕ್ಕಂಥದ್ದಾಗುತ್ತೆ. ಅಲ್ಲಿ ಯಾಕೆಂದರೆ ಎನರ್ಜಿ ಖರ್ಚಾಗ್ತಾ ಇರುತ್ತೆ. ಈಗ ನಮ್ಮದು ಒಂದು ಟಿ ವಿ ಓಡ್ತಾ ಇದೆ ಅಂದರೆ ಕರೆಂಟ್ ಖರ್ಚಾಗ್ತಾ ಇರುತ್ತೆ. ಸೊ ದೇವರು ನಕಾರಾತ್ಮಕ ದೇವರ ಮುಂದೆ ಪ್ರಶಾಂತತೆ ಇರಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ದೇವರು ಅಂತಕ್ಕಂಥದ್ದು ನಮಗೆ ಕಲ್ಪನೆಯಲ್ಲಿ ಇದ್ದರೂ ಕೂಡ ಭಾವನೆಗಳಲ್ಲಿ ಅದರೊಟ್ಟಿಗೆ ನಾವು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತೀವಿ. ಹಾಗಾಗಿ ಏನು ಮಾಡ್ತೀವಿ? ದೇವರ ಮನೆಯ ಮುಂದೆ ಬಹಳ ಮುಖ್ಯವಾಗಿ ತಗೊಂಡೋಗಿ ಈಶಾನ್ಯದಲ್ಲಿ ದೇವರ ಮನೆಯನ್ನು ಸರ್ವಶ್ರೇಷ್ಠವಾದದ್ದು ಅಂತಕ್ಕಂಥದ್ದು ಶಾಸ್ತ್ರದ ಒಂದು ಇದರಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಏನು ಮಾಡ್ತೀವಿ? ದೇವ್ರ ಮನೆ ಮುಂದೆಗಡೆ ಕರೆಕ್ಟಾಗಿ ಮೆಟ್ಲಿಟ್ಟಿರ್ತೀವಿ. ಮೇಲಿಂದ ಡೂಪ್ಲೆಕ್ಸ್ ಮನೆ ಮಾಡಿಬಿಟ್ಟು ದೇವ್ರ ಮನೆಯಿಂದ ಪೂರ್ವಕ್ಕೆ ಇಳಿಯತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾವತ್ತೂ ಕೂಡ ಪೂರ್ವಕ್ಕೆ ಹತ್ತೋ ಕೆಲಸವನ್ನು ಮಾಡಬೇಕು. ಪೂರ್ವ ಅಂದರೆ ವೃದ್ಧಿ ಆಗ್ತಕ್ಕಂಥ ಕ್ಷೇತ್ರ. ಅಲ್ಲಿ ಇಳಿದಾಗ ಏನಾಗುತ್ತೆ? ಪೂರ್ತಿಯಾಗಿ ಮನೆ, ಯಾಕೆಂದರೆ ಆ ಮನೆ ಹೋಗೋ ತನಕ ಅವರು ಎಲ್ಲ ಬೆಳವಣಿಗೆ ಇದ್ದರೂ ಕೂಡ ಈ ರೀತಿಯಾದ ತಪ್ಪುಗಳು ಬಂದಾಗ ಅಲ್ಲಿಂದ ಅವರ ಅವನತಿ ಕಾಣ್ತಕ್ಕಂಥದ್ದು ಆಗಿರುತ್ತೆ. ನನ್ನ ಅನುಭವದಲ್ಲೂ ಕೂಡ ಇದೆ. ಮಿತ್ರರ ಮನೆಗಳಲ್ಲೂ ಈ ರೀತಿ ಆಗಿರ್ತಕ್ಕಂಥದ್ದು ಇದೆ. ಬಟ್ ನಾವೇನು ಮಾಡ್ತೀರಾ? ಅವರೇ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಹೊಂದಿದ್ದು ಜ್ಞಾನ ಇದ್ದರೂ ಕೂಡ ಅದನ್ನು ಮಾಡಿ, ಅಂದರೆ ಕರ್ಮ ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ಟಿರುತ್ತೆ. ಇನ್ನು ಎರಡನೇದಾಗಿ ಏನಪ್ಪ ಅಂದರೆ ದೇವ್ರ ಮನೆಯನ್ನು ಸೀದಾ ತಗೊಂಡೋಗಿ ಅಡುಗೆ ಮನೆಯಲ್ಲಿ ಇಟ್ಬಿಡ್ತಾರೆ. ಅದು ಕೂಡ ತುಂಬ ಯಾಕೆಂದರೆ ದೇವರ ಮನೆ ಯಾವುದೇ ಕಾರಣಕ್ಕೂ ಅದರದೇ ಆದಂಥ ಪ್ರಾಮುಖ್ಯತೆ ಮತ್ತು ಪ್ರಾಶಸ್ತ್ಯತೆ ಇರತಕ್ಕಂಥದ್ದು.
ಮತ್ತು ದೇವ್ರ ಮನೆ ಮುಂದೆಗಡೆ ಚಪ್ಪಲಿ ಸ್ಟ್ಯಾಂಡ್ ಇರ್ತಕ್ಕಂಥದ್ದು, ಪರಕೆ ಇದೆಲ್ಲ. ಆಮೇಲೆ ನೀವು ಸಿಂಕ್ ಕೆಳಗಡೆ ಕೂಡ ನಾವು ಇವಾಗ ಯಾಕೆಂದ್ರೆ ತೊಳೆಯ ಪದಾರ್ಥಗಳೆಲ್ಲ ಸಿಂಕ್ ಕೆಳಗಡೆ ಇಟ್ಬಿಡ್ತೀವಿ, ಮತ್ತೆ ಕಸದ ಬುಟ್ಟಿಯನ್ನು ತಗೊಂಡು ಸಿಂಕ್ ಕೆಳಗಡೆ ಇಟ್ಬಿಡೋದು ಇದೆಲ್ಲ. ಮತ್ತೆ ರಾತ್ರಿ ಸಮಯದಲ್ಲಿ ಬಹಳ ಮುಖ್ಯವಾಗಿ ಮನೆ ಅಂತಕ್ಕಂಥದ್ದು ಅಂದ ಚಂದದಲ್ಲ, ಮನಸ್ಸಿನ ಮೇಲೆ ಬೀರಬೇಕಾದ ಅಂದ ಚಂದದಗಳನ್ನ ನಾವು ಗಮನದಲ್ಲಿರ್ಬೇಕು. ಯಾಕಂದ್ರೆ ಮನೆ ಅಂದ್ರೆ ನಾವು ಒಬ್ಬರೇ ಇರಲ್ಲ, ನಾವು ಸಂಘಜೀವಿಗಳು. ಮಾನವ ಅಂತಕ್ಕಂಥವನು ಸಂಘಜೀವಿ. ಇಲ್ಲಿ ತಂದೆ ತಾಯಿಗಳೊಟ್ಟಿಗೆ, ಮಕ್ಕಳೊಟ್ಟಿಗೆ, ಹೆಂಡತಿಯೊಟ್ಟಿಗೆ, ಅಕ್ಕ ತಂಗಿಯರೊಟ್ಟಿಗೆ ಎಲ್ಲರೂ ಕೂಡ ಬಾಂಧವ್ಯಯುಕ್ತವಾಗಿ ಬದುಕಬೇಕಂದ್ರೆ ನಿಮ್ಮೆಲ್ಲರಿಗೂ ಕೂಡ ಅದು ಅನುಕೂಲಕರವಾದ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು. ಮುಂದಿನ ರಾಶಿಗಳ ಫಲ ಅಂತ ತಿಳ್ಕೊಂಡು ಆಮೇಲೆ ಮುಂದುವರಿಸ್ಕೊಳ್ಳೋಣ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಅದಕ್ಕೂ ಮುನ್ನ ನಮಸ್ತೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬಿಡ್ದಿ ಹತ್ರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ತಾಯಿ. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ. 9. 9. ಸ್ವಲ್ಪ ಜೋರಾಗಿ ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಹೇಗಿದ್ದೀವಿ ಸ್ವಾಮಿ? ನಮ್ಗಿರೋದು ಒಬ್ಬನೇ ಮಗ, ಕೈ ಆಗೋಯ್ತು. ಅಮ್ಮ ಸ್ವಲ್ಪ ಸ್ಪಷ್ಟವಾಗಿ ಮಾತನಾಡಿ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ನೀವು ಕೇಳದೆ ಇದ್ದಾಗ ನಾನು ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಮ್ಗಿರೋದು ಒಬ್ಬನೇ ಮಗ. ಹಾಂ, ಕರ್ಗಟ್ರಿಗೆ ಹೋಗ್ತಿದ್ದ, ಕೈ ಕಟ್ಟಾಗೋಯ್ತು. ಇನ್ನೊಮ್ಮೆ ಹೇಳಿಮಾ. ಒಬ್ಬ ಮಗ ಇದ್ದಾನೆ, ಹಾ, ಕೈ ಕಟ್ಟಾಗೋಯ್ತು ಸ್ವಾಮಿ. ಕೈ ಕಟ್ಟಾಗೋಯ್ತು. ಕೈ ಕಟ್ಟಾಯ್ತಾ? ಕೈ ಕಟ್ಟಾಗೋಯ್ತು, ತಲೆಗೂ ಏಟಾಗೋಯ್ತು. ಆಕ್ಸಿಡೆಂಟ್ ಆಗಿತ್ತಾ? ಆಕ್ಸಿಡೆಂಟ್ ಆಗೋಯ್ತು, ಕೈ ಹೋದ್ಮೇಲೆ. ಹೇಳಿಮಾ, ಸ್ವಲ್ಪ ಜೋರಾಗಿ ಹೇಳಿ. ಇವಾಗ ಹಾ, ಹೇಳಿ. ಏನೋ ಕೆಲ್ಸಕ್ಕೆ ಹೋಗಲ್ಲ, 32 ವರ್ಷ. ಓಕೆ, ನೆಟ್ವರ್ಕ್ ಇಶ್ಯೂ ಇದೆ. ತಾಯಿ ಒಳ್ಳೇದು ಮಾಡಲಿ. ನಿಮ್ಮ ಮನಸ್ಸಿನ ಮೇಲೆ ಆದಂಥ ಆಘಾತದಿಂದ ದೂರ ಬರುವಂಥ ಶಕ್ತಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗರ ದೇವಿ ಅನುಗ್ರಹಿಸಲಿ. ಆದಷ್ಟು ಬೇಗ ನಿಮ್ಮ ಮಗ ಆರೋಗ್ಯವಂತನಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಧನುರಾಶಿ. ಉದ್ಯೋಗದಲ್ಲಿ ಸ್ವಲ್ಪ ಏನಾದರೂ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಸದ್ಬಳಕೆಯನ್ನು ಮಾಡ್ಕೊಳ್ಳಿ. ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ. ವೆಚ್ಚಗಳ ಮೇಲೆ ಕಡಿವಾಣ ಇರಲಿ. ಇವತ್ತಿನ ದಿವಸ ವಿಶೇಷವಾಗಿ ಧನುರಾಶಿಯವರು ಗುರುಗಳ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ವಾದ ವಿವಾದಗಳಿಂದ ದೂರ ಇರಿ. ವೃತ್ತಿಯಲ್ಲಿ ಇವತ್ತಿನ ದಿವಸ ಸಹೋದ್ಯೋಗಿಗಳೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾಭ್ಯಾಸಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳು ಮನ್ನಣೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವೃತ್ತಿಯಲ್ಲಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಯಂಕೃತ ನಿರ್ಧಾರಾದಿಗಳಿಂದ ಇವತ್ತಿನ ದಿವಸ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು, ಅನಾನುಕೂಲಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರೊಟ್ಟಿಗೆ ಸಮಯವನ್ನು ವಹಿಸುವಂತಹ ಸುಯೋಗ, ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರ ಮಾರ್ಗದರ್ಶನ ಮಾಡಿಕೊಳ್ತಕ್ಕಂಥದ್ದು ಶುಭವಾಗುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀನಾರಸಿಂಹನ ಜೊತೆಗೆ ಕಾಲಭೈರವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಜೂಜು ಈ ರೀತಿಯಾಗಿರ್ತಕ್ಕಂಥ ಯಾವುದೇ ವಿಚಾರಾದಿಗಳಲ್ಲೂ ಕೂಡ ವಿಶೇಷವಾಗಿ ಹಣದ ಬಗ್ಗೆ ಗಮನವಹಿಸ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಅವಕಾಶಗಳನ್ನು ನೀವು ಆರಿಸಿಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸಿನಿರಂಗದಲ್ಲಿದ್ದಂಥವ್ರಿಗೂ ಕೂಡ ಶುಭವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಪತ್ನಿಯ ಸಹಕಾರ, ತಂದೆ ತಾಯಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನ, ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯ ಜೊತೆಗೆ ಆಂಜನೇಯನ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿನ ಮಹತ್ವದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.